ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟನ ಮೇಲೆ ಸೀಕ್ರೆಟ್ ಲವ್. ಗಿಲ್ಲಿ ನಟನಿಗೆ ಶುರುವಾಗಿದೆ ರಕ್ಷಿತಾ ಶೆಟ್ಟಿ ಭಯ. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟನ ಮೇಲೆ ಸೀಕ್ರೆಟ್ ಲವ್ ಇದೆಯಾ? ಗಿಲ್ಲಿ ನಟನಿಗೆ ಶುರುವಾಗಿದೆ ರಕ್ಷಿತಾ ಶೆಟ್ಟಿ ಅಂದ್ರೆ ಈಗ ಗಿಲ್ಲಿಗೆ ಭಯ ಶುರುವಾಗಿದೆಯಂತೆ. ಗಿಲ್ಲಿ ಹಾಸ್ಯ ಪ್ರಜ್ಞೆ ಹಾಗೂ ಕಿತಾಪತಿ ಸ್ವಭಾವಕ್ಕೆ ರಕ್ಷಿತಾ ಫಿದಾ ಆಗಿದ್ದಾಳೆ. ಸುದೀಪ್ ಈ ಕುರಿತು ಪ್ರಶ್ನಿಸಿದಾಗ ನಡುಗಿ ಹೋದ ಗಿಲ್ಲಿ. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟನ ಮೇಲೆ ಸೀಕ್ರೆಟ್ ಲವ್ ಇದೆಯಾ? ಗಿಲ್ಲಿ ನಟನಿಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ಭಯ ಇದೆಯಾ? ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮೇಲೆ ರಕ್ಷಿತಾಗೆ ಒಲವು. ಗಿಲ್ಲಿ ಹಾಸ್ಯ ಪ್ರಜ್ಞೆ ಹಾಗೂ ಕಿತಾಪತಿ ಸ್ವಭಾವಕ್ಕೆ ರಕ್ಷಿತಾ ಫಿದಾ. ಇನ್ನು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿ ನಟ ಜೊತೆಗೆ ರಕ್ಷಿತಾ ಶೆಟ್ಟಿ ಕಾಂಬಿನೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು. ಎಷ್ಟರ ಮಟ್ಟಿಗೆ ಟ್ರೋಲ್ ಆಗಿದೆ, ಜೊತೆಗೆ ಕೆಲವೊಂದಿಷ್ಟು ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ. ಇನ್ನು ಈ ಒಂದು ಸಂಡೇ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸೀಸನ್ 12 ಸಂಡೇ ಎಪಿಸೋಡ್ನಲ್ಲಿ ಸುದೀಪ್ ಅವರು SR ನೋ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕುರಿತು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ರಕ್ಷಿತಾಗೆ ಕಿತಾಪತಿ ಮಾಡುವಂತಹ ಹುಡುಗರಂದ್ರೆ ಇಷ್ಟ ಆಗ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದಾಗ ಎಲ್ಲರೂ ಕೂಡ ಮನೆಯಲ್ಲಿರುವಂತಹ ಸಿಬ್ಬಂದಿಗಳು ಅಥವಾ ಮನೆಯಲ್ಲಿರುವಂತಹ ಸ್ಪರ್ಧಿಗಳೆಲ್ಲರೂ ಕೂಡ ಎಸ್ ಅನ್ನೋ ಸಿಂಬಲ್ ಅನ್ನ ತೋರಿಸ್ತಾರೆ. ಅಂದ್ರೆ ಎಸ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಕೇಳ್ತಾರೆ ರಕ್ಷಿತಾ ಅವರಿಗೆ, ನಿಂಗೆ ಈ ಮನೆಯಲ್ಲಿ ಯಾರು ಆ ರೀತಿಯ ಕಿತಾಪತಿ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ನಾಚಿ ನೀರಾಗ್ತಾಳೆ ರಕ್ಷಿತಾ ಶೆಟ್ಟಿ. ಆ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಬಹಳ ಕಾಲು ಎಳೆದಿದ್ದಾರೆ ರಕ್ಷಿತಾ ಶೆಟ್ಟಿ ಜೊತೆಗೆ ಗಿಲ್ಲಿ ನಟನ ಕಾಲು ಕೂಡ ಎಳೆದಿದ್ದಾರೆ. ಇನ್ನು ಕಾವ್ಯಾಗೂ ಕೂಡ ಹೇಳಿದ್ದಾರೆ, ನೀವೊಬ್ಬರೇ ಈ ಒಂದು ಕಾಂಪಿಟೇಷನ್ ಇಲ್ಲಿಲ್ಲ, ನಿಮ್ಮ ಜೊತೆ ಇನ್ನೂ ಒಬ್ಬರಿದ್ದಾರೆ ಅಂತ ಸದ್ಯಕ್ಕೆ ಕಾಲೆಳೆಯುವ ಕೆಲಸವನ್ನು ಕೂಡ ಸುದೀಪ್ ಅವರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಪ್ರಶ್ನೆಯನ್ನ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು, ರಕ್ಷಿತಾ ಶೆಟ್ಟಿ ಅಂತೂ ನಾಚಿ ನೀರಾಗ್ತಾರೆ SR ನೋ ಸೆಷನ್ ವೇಳೆ. ಇನ್ನು ರಕ್ಷಿತಾಗೆ ಸುದೀಪ್ ಪ್ರಶ್ನೆ ಕೇಳಿದಾಗ ಆ ಒಂದು ಸದ್ಯಕ್ಕೆ ಏನು ವಿಡಿಯೋ ಇದೆ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾಚಿ ನೀರಾಗ್ತಾಳೆ. ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಏನಾದರೂ ಸೀಕ್ರೆಟ್ ಲವ್ ಇದೆಯಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಹಳ ತಮಾಷೆಯಾಗಿ, ಯಾಕೆಂತಂದ್ರೆ ಸಂಡೇ ಅಂತಂದ್ರೆ ಫನ್ ಅಂತ ಹೇಳ್ತಾರೆ. ನಂಗೆ ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ, ರಕ್ಷಿತಾ ಶೆಟ್ಟಿ ಹೇಳಿರೋದು. SR ನೋ ಸೆಷನ್ ವೇಳೆ ರಕ್ಷಿತಾಗೆ ಸುದೀಪ್ ಪ್ರಶ್ನೆಯನ್ನ ಮಾಡ್ತಾರೆ. ಕಿಚ್ಚ ಸುದೀಪ್ ಪ್ರಶ್ನೆಗೆ ನಾಚಿ ನೀರಾದ ರಕ್ಷಿತಾ ಶೆಟ್ಟಿ. ಗಿಲ್ಲಿ ಈ ಮನೆಯಲ್ಲಿ ಹೆಚ್ಚು ಕಿತಾಪತಿ ಮಾಡ್ತಾರೆ ಅಂದ್ರೆ ಸುದೀಪ್ ಅವ್ರು ಕೇಳ್ತಾರೆ, ಈ ಮನೆಯಲ್ಲಿ ನಿಂಗೆ ಆ ಥರ ಯಾರು ಅನ್ಸುತ್ತೆ ಕಿತಾಪತಿ ಮಾಡ್ತಾರೆ ಅಂತ ಹೇಳಿದಾಗ ಗಿಲ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಅವನು ಬಹಳ ಕಿತಾಪತಿಯನ್ನ ಮಾಡ್ತಾನೆ ಅಂತ ರಕ್ಷಿತಾ ಶೆಟ್ಟಿ ಉತ್ತರವನ್ನ ಕೊಡ್ತಾರೆ. ರಕ್ಷಿತಾ ಮಾತಿಗೆ ನಗೆಗಡಲಲ್ಲಿ ಬಿಗ್ ಬಾಸ್ ಮನೆ ಮಂದಿಯವರು ಎಲ್ಲರೂ ಕೂಡ ತೇಲಿದ್ದಾರೆ. ರಾಂಗ್ ಕನೆಕ್ಷನ್ ಆಗಿದೆ ಅಂತ ಬೇಸರದಲ್ಲಿ ಗಿಲ್ಲಿ ಹೇಳ್ತಾನೆ, ನಂಗೆ ಬೆಳಗ್ಗೆಯಿಂದ ಯಾಕೋ ಮಿಸ್ ಹೊಡಿತಾ ಇದೆ ಅಣ್ಣ ಅಂತ ಗಿಲ್ಲಿ ಸುದೀಪ್ ಅವರು ಹೇಳ್ತಾನೆ. ಈ ಮೊದಲು ಗಿಲ್ಲಿ ರೀತಿಯ ಹುಡುಗ ಬೇಕು ಅಂತ ರಕ್ಷಿತಾ ಹೇಳಿದ್ರು. ರಕ್ಷಿತಾ ಶೆಟ್ಟಿಯ ಮಾತು ಕೇಳಿ ಗಿಲ್ಲಿ ನಟನೆಗೆ ನಡುಕ ಶುರು ಆಯ್ತು. ಎಲ್ಲೋ ರಾಂಗ್ ಕನೆಕ್ಷನ್ ಆಗ್ಬಿಟ್ಟಿದೆ ಅಣ್ಣ ಅಂತ ಗಿಲ್ಲಿ ನಟ ಸುದೀಪ್ ಅವ್ರಿಗೆ ಹೇಳ್ತಾರೆ. ಯಾಕೆಂತಂದ್ರೆ ಈ ಒಂದು SR ನೋ ಯಾವ ರೀತಿ ಕ್ವಶನ್ಸ್ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಅಲ್ಲಿರುವಂತಹ ಸ್ಪರ್ಧಿಗಳು ಏನೆಲ್ಲ ಮಾತನಾಡ್ಕೊಂಡಿರ್ತಾರೆ ಆ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಚೂಸ್ ಮಾಡಿ ಕೇಳ್ತಾರೆ. ಹಾಗಾಗಿ ರಕ್ಷಿತಾಗೂ ಕೂಡ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಓವರ್ ಆಲ್ ಎಲ್ರಿಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ರಕ್ಷಿತಾಗೆ ಕಿತಾಪತಿ ಮಾಡುವಂತಹ ಹುಡುಗರು ಅಂದ್ರೆ ಬಹಳ ಇಷ್ಟ ಆಗುತ್ತೆ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಮನೆಯವ್ರನ್ನ ಪ್ರಶ್ನೆ ಮಾಡಿದಾಗ ಎಲ್ಲರೂ ಕೂಡ ಎಸ್ ಅನ್ನೋ ಸಿಂಬಲ್ ಅನ್ನ ತೋರಿಸ್ತಾರೆ. ಆಗ ಎಲ್ಲರೂ ಕೂಡ ಒಮ್ಮತದಲ್ಲಿ ಎಸ್ ಅಂತ ಹೇಳಿದಾಗ ಸುದೀಪ್ ಅವರು ಕೂಡ ಈ ಒಂದು ವಿಚಾರವನ್ನು ಹಾಸ್ಯವಾಗಿ ತೆಗೆದುಕೊಂಡು ಹೋಗ್ತಾರೆ. ರಕ್ಷಿತಾನನ್ನ ಪ್ರಶ್ನೆ ಮಾಡ್ತಾರೆ, ನಿನಗೆ ಈ ಮನೆಯಲ್ಲಿ ಯಾರು ಅಷ್ಟರ ಮಟ್ಟಿಗೆ ಅಂದ್ರೆ ಕಿತಾಪತಿ ಮಾಡ್ತಾರೆ ಅನ್ಸುತ್ತೆ ಅಂತ ಕೇಳಿದಾಗ ನಾಚಿ ನೀರಾಗ್ತಾಳೆ. ಗಿಲ್ಲಿ ಕೂಡ ಏನಾಗ್ತಿದೆ ಅಂತ ಒಂದು ಕ್ಷಣ ಒಂಥರ ದಿಗ್ಭ್ರಾಂತನಾದಂತೆ ಕಾಣಿಸ್ತಾನೆ. ಅದಾದ ನಂತರ ರಕ್ಷಿತಾ ಉತ್ತರವನ್ನ ಕೊಡ್ತಾಳೆ, ನನಗೆ ಈ ಮನೆಯಲ್ಲಿ ಗಿಲ್ಲಿ ನಟ ಇಷ್ಟ ಆಗ್ತಾರೆ ಅಂತ. ಎಲ್ಲರೂ ಕೂಡ ಒಂದೇ ಸಲ ಗಹಗಹಿಸಿ ನಗ್ತಾರೆ. ಯಾಕೆಂತಂದ್ರೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು. ಜೊತೆಗೆ ಗಿಲ್ಲಿ ನಟನ ವಿಚಾರದಲ್ಲಿ ಸ್ವಲ್ಪ ಪೊಸೆಸಿವ್ ಆಗೋದನ್ನು ಕೂಡ ನೀವು ಬಿಗ್ ಬಾಸ್ ಅಲ್ಲಿ ಗಮನಿಸಿರಬಹುದು, ಎಷ್ಟರ ಮಟ್ಟಿಗೆ ಪೊಸೆಸಿವ್ ಆಗ್ತಾಳೆ ರಕ್ಷಿತಾ ಅಂತ. ಯಾಕೆಂತಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಕಾಂಬಿನೇಷನ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಆದ್ರೂ ಕೂಡ ಕಾವ್ಯನ್ನ ನೋಡಿದ್ರೆ ರಕ್ಷಿತಾಗ ಆಗಲ್ಲ. ಈ ಒಂದು ವಿಚಾರವನ್ನು ಕೂಡ ಸುದೀಪ್ ಅವರು ಆ ಒಂದು ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾಗಿ ನಿಮಗೆ ಕಾವ್ಯನ್ ಕಂಡ್ರೆ ಆಗಲ್ವಾ, ಆ ಒಂದು ಸ್ಥಾನದಲ್ಲಿ ನೀವು ಹೋಗಿ ಕುತ್ಕೊಳ್ಬಹುದು ಅಂತ ಪ್ರತಿ ಬಾರಿ ನಾಮಿನೇಟ್ ಮಾಡ್ತೀರಾ ಅಂತ ಕಾಲೆಳಿತಾರೆ.